ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ವಿ ರವಿಚಂದ್ರನ್ ಅವರು ಇತ್ತೀಚೆಗೆ 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಕೂಡ ಮಾಡಿ ಆಗಿದೆ ಅವರಿಗೆ. ಸೊ ಹಾಗಾಗಿ ಇದೊಂದು ಡಬಲ್ ಸೆಲೆಬ್ರೇಷನ್. ರವಿ ಸರ್ ನಮ್ಮನ್ನ ಕುರಿತು ಎರಡು ಮಾತನ್ನ ಆಡ್ಲೇಬೇಕು ಪ್ಲೀಸ್ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲಾರ ಜೊತೆ ಕುಣಿದಾಯ್ತು, ನಮ್ಗೇನಿದೆ ಬಾಕಿ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಕ್ಟ್ ಮಾಡಿದ ಹೀರೋಯಿನ್ಸ್ ಜೊತೆ, ಮೊನ್ನೆ ಬಂದು ಹೀರೋಯಿನ್ಸ್ ಜೊತೆ, ನಿನ್ನೆ ಬಂದು ಹೀರೋಯಿನ್ಸ್ ಜೊತೆ, ಇನ್ನು ಮುಂದಕ್ಕೆ ಬರೋ ಹೀರೋಯಿನ್ಸ್ ಜೊತೆ ಎಲ್ಲಾರ ಜೊತೆನೂ ಕುಣಿದಾಯ್ತು. ಇನ್ನೇನು ಉಳಿದಿದೆ ಬಾಕಿ? ಯಾರಿಗೂ ಕುಣಿಯೋದಕ್ಕೆ ಏನು ಇಲ್ವೇ ಇಲ್ಲ ಇಲ್ಲಿ. ಶಿವರಾಜ್ ಕುಮಾರ್, ನಾನು ಆರಾಧಿಸೋ ದೇವರು ಶಿವ, ನಾನು ಆರಾಧಿಸೋ ಮಿತ್ರ ಶಿವ. ಬಹುಶಃ ನಿಮ್ಗೆ ಯಾರಿಗೂ ನಮ್ಮಿಬ್ಬರು ಸ್ನೇಹ ಗೊತ್ತೇ ಇಲ್ಲ, ಯಾಕಂದ್ರೆ ನೀವು ಯಾರು ನಮ್ಮನ್ನು ನೋಡೇ ಇಲ್ಲ. ನಾವು ನಾನಿನ ಮರೆಲ್ಲರೆ ಶೂಟಿಂಗ್ ನಡಿಬೇಕಾದ್ರೆ ಇಬ್ರು ಚಿಕ್ಕ ಹುಡುಗರು, ಆಗ ಬೆಡ್ರೂಮ್ ಸಾಂಗ್ ಶೂಟ್ ಮಾಡ್ತಿದ್ರು. ರಾಜ್ಕುಮಾರ್ ಅವರು, ಲಕ್ಷ್ಮಿ ಅವರು ಎಲ್ಲರಿಗೂ ಜ್ಞಾಪನ ಇರುತ್ತೆ ಇವತ್ತಿಗೂ. ಆಗ ನಮ್ಮನ್ನ ಆಚೆ ಓಡಿಸ್ಬಿಟ್ರು. ಅಡಲ್ಟ್ಸ್ ಮಾತ್ರ ಇದ್ದು, ನೀವು ಯಾರಿಲ್ಲ ಆಚೆ ಹೋಗಿ ಅಂದ್ಬಿಟ್ರು. ಅದಾದ್ಮೇಲೆ ಅದೇ ಡ್ಯಾನ್ಸ್ ಮಾಸ್ಟರ್ಗಳು ನಮ್ಮನ್ನ ಇಟ್ಕೊಂಡು ಅದೆಷ್ಟು ಬೆಡ್ರೂಮ್ ಸಾಂಗ್ ತೆಗೆದ್ರೋ ಗೊತ್ತಿಲ್ಲ. ನಾವಿಬ್ರು ಒಟ್ಟಿಗೆ ಬಂದ್ವಿ. ನಾನು ಇದಕ್ಕೆ ಮುಂಚೆನೆ ಒಂದು ಮಾತು ಹೇಳಿದ್ದೆ ನಿಮ್ಗೆ, 2 ಕುದುರೆಗಳು ಒಟ್ಟಿಗೆ ಹೊರಟು ಅಂತ. ಒಂದು ಲಗಾಮ್ ಇಲ್ದೆ ಒಂದು ಕುದುರೆ, ಒಂದು ಲಗಾಮ್ ಇಟ್ಕೊಂಡು ಒಂದು ಕುದುರೆ ಅಂತ. ನಾನು ಲಗಾಮ್ ಇಲ್ದೆ ಕುದುರೆ, ಇದು ಲಗಾಮ್ ಇಟ್ಕೊಂಡು ಬಂದು ಕುದುರೆ. ನನಗಂತೂ ಹೇಳೋರು ಕೇಳೋರು ಇರಲಿಲ್ಲ. ಹೆಂಗೋ ಎದ್ದು ಓಡ್ತಿದ್ದೆ, ಮತ್ತೆ ವಾಪಸ್ ಬರೋದು ಹೋಗೋದು ಬರೋದು ಇದೇ ಕೆಲಸ. ಆದ್ರೆ ಇದು ಮಾತ್ರ ಸ್ಟಡಿಯಾಗಿ ತಟ 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 ಅಂತ ಒಂದೇ ಗ್ಯಾಲಪಲ್ಲಿ ಹೋಗ್ತಾ ಇರೋದು. ಯಾವುದೇ ಕುದುರೆ ರೇಸ್ ಟ್ರ್ಯಾಕ್ ಅಲ್ಲಿ ಓಡ್ತಿದ್ರೆ ಆಕ್ಸಿಡೆಂಟ್ ಆದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಆಮೇಲೆ ಓಡೋಕ್ಕಾಗ್ಲಿಲ್ಲ ಅಂದ್ರೆ ಕರ್ಕೊಂಬಂದು ಜಮ್ಖಾನಾಗಿ ಬಿಟ್ಬಿಡ್ತಾರೆ. ಆಮೇಲೆ ಜಡ್ಕಾ ಬಂಡಿ ಓಡ್ತಾ ಇರುತ್ತೆ. ಆದ್ರೆ ಈ ಕುದುರೆ ಯಾವತ್ತಿಗೂ ಜಮ್ಖಾನಾಗಿ ಬರೋದೇ ಇಲ್ಲ. ಇದು ಸದಾ ರೇಸ್ ಟ್ರ್ಯಾಕ್ ಅಲ್ಲೇ ಓಡೋ ಕುದುರೆ. ಇದು ಎಷ್ಟೇ ಜನ ಬರಲಿ, ಯಾರೇ ಬರಲಿ, ನಾನು ಮಾತ್ರ ಟ್ರಾಟಲ್ ಮಾಡ್ತಾ ಇರ್ತೀನಿ ಸ್ಟಡಿಯಾಗಿ. ಇವತ್ತು ಶಿವರಾಜ್ ಕುಮಾರ್ ಅವರು 25 ವರ್ಷ ಆಯ್ತು ಇಂಡಸ್ಟ್ರಿಯಲ್ಲಿ ಅಂತ ಅವ್ರು ಮಾಡ್ತಿರೋ ಒಂದು ಫಂಕ್ಷನ್ ಅಲ್ಲಿ ನನಗೆ ಮಾಡಿರೋ ಸನ್ಮಾನದಲ್ಲಿ ಅವ್ರ ಗುಣನ ಎತ್ತು ತೋರಿಸುತ್ತೆ. ಅದು ನಾನು ಹೇಳೋದು ಬೇಕಾಗಿಲ್ಲ. ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ವಂದನೆಗಳು. ಶಿವರಾಜ್ ಕುಮಾರ್ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಫೋನ್ ಮಾಡಿದ್ರೆ ಏನಮ್ಮ ಶಿವು ಅಂತ ನಾನು ಕರೆಯೋದು, ಏನಮ್ಮ ರವಿ ಅಂತ ಅವ್ರು ಹೇಳೋದು. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಪ್ಪ, ನಿನಗೂ ಬೇಡ್ಕೊಂಬಂದ್ಬಿಡ್ತೀನಿ ನಾನು ಅಂತಿದ್ರು ಶಿವು. ಸೊ ಎಲ್ಲ ಒಂದು ಕಡೆ ಶಿವರಾಜ್ ಕುಮಾರ್ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಒಂದು ಸಂಬಂಧ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವಜ್ರೇಶ್ವರಿ ಕಂಬೈನ್ಸ್ಗೆ ಎಲ್ಲದಕ್ಕೂ ಒಂದು ಆಸ್ಥಾನ ಕವಿ ಇದ್ದಂಗೆ ನಾನು ಆಸ್ಥಾನ ರವಿ ಅವ್ರಿಗೆ. ಎಲ್ಲ ಅಪ್ಪು ಫಿಲಿಮ್ಗೂ ನಾನೇ ಕ್ಲಾಪ್ ಮಾಡಿರೋದು. ಸೊ ಅದಕ್ಕಾದ್ರೂ ನೀವು ಗೆಲ್ಲಿಸ್ತಾನೆ ಇರಬೇಕು ಅಪ್ಪುನ. ನೀವು ಅಪ್ಪು ಸೋತ್ರೆ ನಾನು ಸೋತಂಗೆ. ಸೊ ಅದಕ್ಕೆ ಇಲ್ವೇ ಇಲ್ಲ, ಆ ಸೋಲ್ ನನಗೇ ಇರಲಿ, ನಾನು ಅನುಭವಿಸ್ಕೊಂಡ್ ಬರ್ತೀನಿ. ಮತ್ತೆ ಎಲ್ಲ ಒಂದ್ಸರಿ ಗೆಲ್ಲಿಸ್ರಿ ಸಾಕು, ಅದು ನಾನು ನೋಡ್ಕೊಂಡ್ ಬರ್ತೀನಿ. ಅವ್ರು ಯಾರೋ ಸೋಲ್ ಅನ್ನೋದು ಬೇಡ. ಶಿವರಾಜ್ ಕುಮಾರ್ ಡ್ಯಾನ್ಸ್ ಬೇಕಾ, ಅಪ್ಪು ಡ್ಯಾನ್ಸ್ ಬೇಕಾ, ಯಾರು ಬೇಕು ಬೇಕಾ ಹೇಳಿದ್ರೆ ಕರೆಸ್ತೀನಿ ಅವ್ರನ್ನ. ಶಿವರಾಜ್ ಕುಮಾರ್ ಬಿಟ್ರೆ ಇನ್ನು ಕುಣಿತಾನೆ ಇರ್ತಾರೆ. ಶಿವರಾಜ್ ಕುಮಾರ್ಗೆ ಏನು ತೊಂದರೆ ಇಲ್ಲ. ವಯಸ್ಸಾಯ್ತು ಅಂದ್ರೆ ಯಾರಾದ್ರೂ ಹೇಳಕ್ಕಾಗತ್ತಾ ನೋಡಿ? ಯಾರು ಹೇಳಕ್ಕಾಗೋದಿಲ್ಲ. 25 ವರ್ಷದಿಂದ ನಾನೇನು ಸಂಪಾದನೆ ಮಾಡಿದೆ ಅಂದ್ರೆ ಸ್ವಲ್ಪ ತೂಕ ಜಾಸ್ತಿ ಆಗ್ದೆ, ಖಜಾನ ಖಾಲಿ ಮಾಡ್ಕೊಂಡೆ. ಶಿವರಾಜ್ ಕುಮಾರ್ ಸಣ್ಣ ಆದ್ರು, ಖಜಾನ ತುಂಬಿಸ್ಕೊಂಡ್ರು. ಇವೆರಡೇ ನಾನು ಅವ್ರಿಗೆ ಇಬ್ರಿಗೂ ಇರೋದು ವ್ಯತ್ಯಾಸ. ಶಿವರಾಜ್ ಕುಮಾರ್ ಇಡೀ ಜೀವನ ಆಕ್ಷನ್ ಕಟ್. ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಲೈಟ್ಸ್ ಆನ್ ಅಂತೀವಿ, ಆಕ್ಷನ್ ಅಂತೀವಿ, ಕಟ್ ಅಂತೀವಿ. ಅವ್ರ ಜೀವನ ನಡೀತಾ ಇದ್ರ ಮಧ್ಯ. ಆದ್ರೆ ಅವ್ರಿಗೆ ಲೈಟ್ಸ್ ಆಫ್ ಆಗಲೇ ಇಲ್ಲ, ಕತ್ಲೆ ನೋಡೇ ಇಲ್ಲ,
ಬೆಳಕಲ್ಲೇ ಇದ್ದಾರೆ, ಸದಾ ಬೆಳಕಲ್ಲೇ ಬೆಳಗ್ಲಿ. ಶಿವರಾಜ್ ಕುಮಾರ್ ಯಾವಾಗಲೂ ಚೆನ್ನಾಗಿರ್ಲಿ, ಶಿವರಾಜ್ ಕುಮಾರ್ ಕುಟುಂಬ ಚೆನ್ನಾಗಿರ್ಲಿ, ಅವ್ರ ಮನೆಯವ್ರು ಚೆನ್ನಾಗಿರ್ಲಿ. ಆಲ್ ದ ಬೆಸ್ಟ್ ಶಿವರಾಜ್ ಕುಮಾರ್. ಬಾಯ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ರವಿ ಸರ್. ರವಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ರವಿ ನಾವು ಸುಮಾರು ಒಂದು 35 ವರ್ಷದಿಂದ ಸ್ನೇಹಿತರು. ಆಲ್ಮೋಸ್ಟ್ 40 years ಆಯ್ತು ಅಂತ ಕಂಡಿದ್ದು. 35-36 years ಇಂದ ಫ್ರೆಂಡ್ಸ್. ರವಿ ಸರ್ ಹೇಳಿದಾಗ ನಾನಿನಮ್ಮಲ್ಲ ಇದು ಇನ್ನೂ ಜ್ಞಾಪಕ ಇದೆ. ಯಾವಾಗಲೂ ಮಾತಾಡ್ತಾ ಇರ್ತೀವಿ ರವಿಯವ್ರ ಜೊತೆ ಇದೇ ಮಾತನ್ನ. ಶೋ ಮ್ಯಾನ್ ಆಫ್ ದ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರವಿಯವರು ಏನೋ ಒಂದು ಅದ್ದೂರಿ ಸೆಟ್ಟು, ಒಂದು ಬಾಂಬೆ ಬಾಲಿವುಡ್ ಹೀರೋಯಿನ್ಸ್ ಕರ್ಕೊಬೇಕಂದ್ರೆ ಫಸ್ಟ್ ರವಿ ಅವರೇ ಕರ್ಕೊಂಬಂದಿದ್ದು. ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ, ಕೋದಂಡ ರಾಮ ಅಂತ. ಇನ್ನೊಂದು ಬ್ಯಾಲೆನ್ಸ್ ಇದೆ ಮಾಡೋಕ್ಕೆ, ಖಂಡಿತ ಮಾಡ್ತೀವಿ, ಜೊತೆಲಿ ಬರ್ತೀವಿ. ಯಾಕಂದ್ರೆ ರವಿ ಸರ್ ಜೊತೆಲಿ ಸೆಟ್ಲ್ ಇರೋದೇ ಒಂದು ಮಜಾ, ಖುಷಿ ಕೊಡುತ್ತೆ. ರವಿಗೂ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ಸ್ ಅ ಲಾಟ್. ಇಲ್ಲಿಗೆ ಬಂದಿದ್ದೀರಾ, ನಮ್ಮ ಸನ್ಮಾನ ಸ್ವೀಕರಿಸಿದ್ದೀರಾ. ನಿಮಗೂ, ನಿಮ್ಮ ವೈಫ್ಗೂ, ನಿಮ್ಮ ಮನೆಯವ್ರಿಗೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ದೇವ್ರು ಒಳ್ಳೇದು ಮಾಡಲಿ. ನಿಮ್ಗೆ ಯಾವಾಗಲೂ ಆ ನಗು ಸದಾ ನಿಮ್ಮ ಮುಖದಲ್ಲಿರಬೇಕು, ನಿಮ್ಮ ಫ್ಯಾಮಿಲಿ ಮುಖದಲ್ಲಿರಬೇಕು, ನಿಮ್ಮ ಇಡೀ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಶಿವಣ್ಣ.